ಈಗೇನನ್ನ ಬಿಯೋ ಕುಳ್ಳ, ನನ್ನ ತಪಸ್ಸಿದ್ಧಿಯ ತೇಜಸ್ಸಿನೆದರು ನಿನ್ನ ಶಿವಶಕ್ತಿ ಏನನ್ನೂ ಮಾಡಲಾರದು. ಕಿಕ್ಕಿರಿ ಶರ್ಮಾ, ಅವತ್ತು ನಾನೇ ನನ್ನ ಕೈಯಾರ ನಿನ್ನ ಸಾಯಿಸ್ತಾ ಬಿಟ್ಟಿದ್ದು ದೊಡ್ಡ ತಪ್ಪಾಯ್ತು. ರಾಜಕುಮಾರಿನ ಗಿಣಿ ಮಾಡಿ ಕೈ ಮೇಲೆ ಕೂಡ್ಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಜಂಬ ಕೊಚ್ಕೋಬೇಡ. ನೋಡಿಲಿ, ಶಿವ ಕೊಟ್ಟಿರೋ ಪಟ್ಟದ ಕತ್ತಿ. ಈ ಪಟ್ಟದ ಕತ್ತಿ ಆಟದ ಮುಂದೆ ನಿನ್ನ ಮಾಟ ಏನೂ ನಡೆಯಲ್ಲ. ಓಂ ನಮಃ ಶಿವಾಯ. ನೋಡಿದ್ರೇನ್ರು ನನ್ ಕುದುರೆಯನ್ನ? ನನ್ ಜರಿ ವಸ್ತ್ರಗಳನ್ನ ನೋಡಿದ್ರೇನ್ರು? ನಿಮಗೆಲ್ರೋ ಇದೆ ಅಯೋಗ್ಯತೆ. ಕುಳ್ಳಲ್ಲ ಇದೇನಲ್ಲ, ನನ್ನ ಒಡವೆ ವಸ್ತ್ರ ಉಗ್ರ ಎಲ್ಲ ಹೋಯ್ತು. ಏನಾಯ್ತು ಅಂದ್ರೆ, ಅಯ್ಯೋ ಶಿವ, ನನ್ ಮಗನಿಗೇನೋ ಆಗಿದೆ, ನನ್ ಮಗನಿಗೇನೋ ಆಗಿದೆ. ಯೋಗೀಶ್ವರ ಗಣನಾಥರ ಎಚ್ಚರಿಕೆಯ ಮಾತನ್ನು ಮರೆತು ಪ್ರೇಮೋದ್ವೇಗದಲ್ಲಿ ನನ್ನ ಅಳಿಯ ತಪ್ಪು ಮಾಡಿರಬಹುದು. ಆದರೂ ಅವನು ನಿನ್ನಿಂದ ಪ್ರಚಂಡನೆಂಬ ಬಿರುದನ್ನು ಪಡೆದ ಭಕ್ತ. ಮಹಾದೇವ, ನೀನವನನ್ನು ಕೈಬಿಟ್ಟೆಯ, ನಾನದನ್ನು ನಂಬಲಾರೆ. ಕರುಣೆ ತೋರು ಪರಮೇಶ್ವರ. ನನ್ನ ಒಬ್ಬಳೇ ಮಗಳು ತನ್ನ ಗಂಡನೊಂದಿಗೆ ಸುಖವಾಗಿ ಅರಮನೆಗೆ ಹಿಂತಿರುಗುವವರೆವಿಗೂ ನಾನು ನಿನ್ನೀ ಸನ್ನಿಧಿಯನ್ನು ಬಿಟ್ಟು ಕದಲುವುದಿಲ್ಲ. ನನಗೆ ನಿದ್ರಾಹಾರಗಳು ಬೇಡ, ಸುಖದ ಸುಪ್ಪತ್ತಿಗೆ ಬೇಡ, ಆ ಸುವರ್ಣ ಸಿಂಹಾಸನವೂ ಬೇಡ. ನಿನ್ನೆದುರಿನಲ್ಲೇ ನನ್ನ ನಿರಶನ ವ್ರತ. ಮಹಾಪ್ರಭು, ಭದ್ರದೇವರೇ, ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಶಿವಾಲಯಗಳಲ್ಲೂ ಹಗಲಿರಳು ಪೂಜೆ ನಡೆಯುತ್ತಿರಲಿ, ಘಂಟಾನಾದವು ಮೊಳಗುತ್ತಿರಲಿ. ಆ ಕಾಲ ಭೈರವನು ಎಚ್ಚೆತ್ತು ಏಳುವವರೆವಿಗೂ ಅವನ ನಾಮಾರ್ಚನೆ ನಿಲ್ಲದಿರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಸರ್ವೇಶ್ವರ ಸರ್ವೇಶ್ವರ, ನಿನ್ನ ಮನಸ್ಸು ಯಾಕೆ ಕಲ್ಲಾಯಿತು? ನಿನ್ನ ಪಾದ ನಂಬಿದ ಭಕ್ತರ ಮೇಲೆ ಈ ಕೋಪ ಯಾಕೆ ಸ್ವಾಮಿ? ನನ್ನ ಮಗ ತಿಳಿದೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಕಾಪಾಡು ತಂದೆ, ಕಾಪಾಡು ಸ್ವಾಮಿ. ಪ್ರತಿ ಹುಣ್ಮೆ ಇದನ್ ಮೇಯೋ ಸಲುವಾಗಿ ಆ ಶಿವನ ವಾಹನ ನಂದೀಶ್ನೆ ಇದ್ ನೋಡ್ಕೊಂಡ್ ಭೂಲೋಕಕ್ಕೆ ಬರ್ತಾನಂತೆ. ಆ ಮಾನ್ ಭಾವನ ಸೂಕಂಗ್ ಮುಟ್ಟಿದ್ರೆ ಸಾಕು, ಶಾಪ ತಾಪ ಎಲ್ಲ ಮಠಮಯ ಆಗೋತದೆ. ಶಿವಪ್ಪ 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 ಶಿವಪ್ಪ. ಮುಗ್ಧರಾಮ, ಇಲ್ಲಿಗೇಕೆ ಬಂದೆ? ಶಿವಪ್ಪ, ನಾನ್ ಇಲ್ಲಿಗೆ ಯಾಕೆ ಬಂದೆ ಅಂತ ನಿನಗ್ ಗೊತ್ತಿಲ್ವಾ? ಆ ಮಂತ್ರವಾದಿ ನೀ ಕೊಟ್ಟು ಪಟ್ಟದ ಕತ್ತಿ ನುಂಗ್ಕೊಂಡು ನನ್ನ ರಾಜ್ಕುಮಾರಿನ ಬಲಿ ಕೊಡ್ಬೇಕು ಅಂತ ಹೇಳ್ಕೊಂಡು ಹೋದ್ನಲ್ಲ, ಅದು ನಿನಗ್ ಗೊತ್ತಿಲ್ವಾ? ಅವನ್ ನನ್ನ ಸಾಯಿಸ್ಬೇಕು ಅಂತ ಹೆಬ್ಬ ಬಿಟ್ಟಲ್ಲ, ಅದು ನಿನಗ್ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ರು ನಗ್ತಾ ಇದೆಯಲ್ಲ ಶಿವಪ್ಪ. ನಿನ್ನ ಅಪ್ಪಣೆ ಇಲ್ದೆ ನಮ್ ಭೂಲೋಕದಲ್ಲಿ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ನಮ್ಮವ್ವ ಹೇಳ್ತಾಳೆ. ಈ ಮಾತು ಸತ್ಯ ಆಗಿದ್ರೆ ನಿನ್ನ ಇಚ್ಛೆ ಇಲ್ದೆ ನೀ ಕೊಟ್ಟು ಪಟ್ಟದ ಕತ್ತಿ ಮಾಯ ಆಗ್ತಾ ಇತ್ತ? ಶಿವಪ್ಪ ಶಿವಪ್ಪ, ನೀ ಏನ್ ನನಗೆ ಹೊಸದಾಗಿ ಹೊರ ಕೊಡ್ಬೇಕಾಗಿಲ್ಲ. ಕೊಟ್ಟಿದ್ದನ್ನ ಕಿತ್ಕೊಳ್ದೆ ಆ ಪಟ್ಟದ ಕತ್ತಿನ ಪುನಃ ವಾಪಸ್ ಕೊಟ್ಬಿಡು, ಅಷ್ಟೇ ಸಾಕು ಶಿವಪ್ಪ. ಕೊಟ್ಟದ್ದನ್ನ ಹಿಂದಕ್ಕೆ ತೆಗೆದುಕೊಳ್ಳುವ ಶಕ್ತಿ ನನಗಿಲ್ಲ ರಾಮ. ಅಂದು ನಾ ಕೊಟ್ಟ ಖಡ್ಗವನ್ನು ಕಳೆದುಕೊಂಡು ಮತ್ತೆ ಕೇಳಿದರೆ ನಾ ಹೇಗೆ ಕೊಡಲಿ? ನಿನ್ನ ಮೇಲಿನ ಛಲದಿಂದ ಆ ಮಂತ್ರವಾದಿ ನನ್ನ ಗಿರಿಜೆಯನ್ನು ನನ್ನಿಂದ ಅಗಲುವಂತೆ ಮಾಡಿದ. ನನ್ನೆಣೆಗೆ ನಿಜವಾಗಬೇಕಾದರೆ, ನೀನು ಪ್ರಚಂಡ ಭಕ್ತನೆಂದು ಜಗ ಮೆಚ್ಚಬೇಕಾದರೆ, ಆ ಮಂತ್ರವಾದಿಯ ರಕ್ಷಣೆಗೆ ಕಂಕಣ ತೊಟ್ಟು ನಿಂತಿರುವ ಗಿರಿಜೆ ಅವನ ಮೇಲೆ ಮುನಿಯುವಂತೆ ಮಾಡು. ಅವನ್ ಎಲ್ಲಿದ್ದಾನೆ ನನಗ್ ಗೊತ್ತಾ? ಗೊತ್ತಾದ್ರೂ ಅವನಿಗೆ ಬುದ್ಧಿ ಕಲ್ಸಕ್ಕೆ ಈಗ ನನ್ನ ಹತ್ರ ಏನಿದೆ? ಎಂತಹ ಗಂಡಾಂತರವನ್ನಾದರೂ ಗೆಲ್ಲಬಲ್ಲ ಬುದ್ಧಿಶಕ್ತಿ ಇನ್ನೂ ನಿನ್ನ ತಲೆಯಲ್ಲಿದೆ. ಅದನ್ನೇ ಪ್ರದರ್ಶಿಸು. ಈ ಆಟ ಎಲ್ಲಿ ಪ್ರಾರಂಭವಾಯಿತೋ ಅಲ್ಲಿಯೇ ಅಂತ್ಯವಾಗಲಿ. ಹೋಗು ರಾಮ, ಹೊರಡು. ಶಿವಪ್ಪ, ನನ್ ಕಾಪಾಡು ಶಿವಪ್ಪ, ನನ್ ಮಾತು ಕೇಳು ಶಿವಪ್ಪ. ಶಿವಪ್ಪ, ನೀನ್ ಬಿಟ್ರೆ ಬೇರೆ ಗತಿ ಇಲ್ಲ. ಕಾಪಾಡು ಕಾಪಾಡು ಅಂತ ಕೈಲಾಸಕ್ಕೆ ಬಂದ್ರೆ ನೀ ಬಂದಿರೋ ಜಾಗಕ್ಕೆ ಹೋಗು ಅಂತ ನನ್ನನ್ನ ತಳ್ಬಿಟ್ಟಿಯ? ನಿಜವಾಗ್ಲು ನೀನ್ ದೇವ್ರಾ? ನಮ್ಮವ್ವೆ ಹೇಳ್ತಾಳೆ, ಸತ್ ಹೆಣಕ್ಕೂ ಒಂದು ಆಸೆ ಇರುತ್ತೆ ಅಂತ.
ಸುಟ್ಟು ಬೂದಿ ಆದ್ಮೇಲೂ ನಿನ್ನ ಅಂಗೈಯಲ್ಲಿ ವಿಭೂತಿ ಆಗ್ಬೇಕು ಅಂತ, ಮಶಾನದಲ್ಲಿ ಮಣ್ಣೊಳಗಡೆ ಮಣ್ಣಾದ್ಮೇಲೂ ನಿನ್ನ ಕಾಲಡಿಯಲ್ಲಿ ಧೂಳಾಗ್ಬೇಕು ಅಂತ. ಯಾಕೆ? ಯಾವ ಸೌಭಾಗ್ಯಕ್ಕೆ? ಓಂ ನಮ ಶಿವಾಯ ಅಂತ ನಿನಗೆ ಯಾಕೆ ಪೂಜೆ ಮಾಡ್ಬೇಕು? ನೀನ್ ಈ ಭೂಮಿ ಮೇಲೆ ಇರಬಾರ್ದು. ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏಳು ಮೇಲೆ, ಏಳು ಮೇಲೆ. ನಿಲ್ಲು ರಾಮ, ನಿಲ್ಲು. ನನ್ ತಡಿಬೇಡಿ ಸ್ವಾಮಿ. ಈ ಶಿವನಿಗಿದೆ ಸರಿಯಾದ ಜಾಗ. ಇವನು ಯಾರ ಕಣ್ಗೂ ಬೀಳ್ಬಾರ್ದು. ಇನ್ಮೇಲೆ ಯಾರು ಇವನ ಕೈ ಮುಗಿಬಾರ್ದು ಅಂತ ಸ್ಥಳಕ್ಕೆ ಇವನ್ನ ಹಾಕ್ಬಿಡ್ತೀನಿ. ನಿನ್ನ ಕಲ್ಲೇಟಿಗೆ ಆ ಪರಶಿವ ಮೆಚ್ಚಿ ಓಡಿ ಬಂದು ನೀನು ಬೇಡಿದ ವರವನ್ನು ಕೊಡಲಿಲ್ಲವೇ? ಕೊಟ್ಟ. ಕೈಯಲ್ಲಿ ಕೊಟ್ಟಿದ್ದನ್ನ ಬಾಯಲ್ಲಿ ಕಿತ್ಕೊಂಡ ಅನ್ನೋ ಹಾಗೆ ನಾನು ಎಷ್ಟೊಂದು ಕಷ್ಟಪಟ್ಟು ಕೈಲಾಸಕ್ಕೆ ಹೋದ್ರೆ ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು ಅಂದ್ಬಿಟ್ಟ. ಇವನ್ನ ನನ್ನ ಮಾತು ಕೇಳು. ಆ ಪರಮಾತ್ಮ ನಂಬಿದವರನ್ನೆಂದೂ ಕೈಬಿಡುವುದಿಲ್ಲ. ಮೊದಲು ನಿನ್ನ ಬಾಹುಬಂಧನದಿಂದ ಆ ಪರಮಾತ್ಮನನ್ನು ಬಿಡುಗಡೆ ಮಾಡು. ಬಿಡು ರಾಮ, ಬಿಡು ರಾಮ, ಬಿಡು ರಾಮ. ಬಿಡ್ತೀನಿ ಸ್ವಾಮಿ. ನನಗೆ ಮಾಲೆ ಹಾಕಿದ್ದ ಹೆಣ್ಣನ್ನ ನಾನು ಉಳಿಸ್ಕೋಬೇಕು. ಆ ಮಂತ್ರವಾದಿ ಹಣೆ ಬರನ ನಾನು ಅಳಿಸಬೇಕು. ನನ್ನ ಹೆತ್ತವರ ಕನಸು ನನಸಾಗಬೇಕು. ನನ್ನ ದಡ್ಡ ಅಂತ ಊರಿಂದ ಆಚೆ ಹಾಕಿದ್ ನಮ್ಮ ಊರಿನ ಜನ ಬಲಾರೆ ಕುಳ್ಳ ಅಂತ ನನ್ನ ಹೊಗಳಬೇಕು. ಇದಕ್ಕೆಲ್ಲ ನೀವು ವರ ಕೊಡ್ತೀರಾ? ತಥಾಸ್ತು. ಓಂ ನಮಃ ಶಿವಾಯ. ಧನ್ಯ ರಾಮ, ಧನ್ಯ. ನಾಳೆಯೇ ವೈಶಾಖ ಶುದ್ಧ ಹುಣ್ಣಿಮೆ, ಚಂದ್ರಗ್ರಹಣ. ಗ್ರಹಣ ಕಾಲದಲ್ಲಿ ರಾಜಕುಮಾರಿಯನ್ನು ತಾಯಿ ರುಂಡಮಾಲಿನಿಗೆ ಬಲಿ ಕೊಡಲು ವ್ರತ ತೊಟ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ ಆ ಮಾಂತ್ರಿಕ ಕಿಂಕಣಿ ಶರ್ಮ. ಹೆದರಬೇಡ, ತೆಗೆದುಕೋ ಈ ವಸ್ತ್ರವನ್ನು. ಇದನ್ನು ಧರಿಸಿದರೆ ಗ್ರಹಣ ಸಮಯದಲ್ಲಿ ನೀನಿಚ್ಛಿಸಿದಾಗ ಅದೃಶ್ಯನಾಗುವೆ. ಇದರ ಸಹಾಯದಿಂದ ಶರವೇಗದಲ್ಲಿ ಆ ಮಾಂತ್ರಿಕನಿರುವ ಸುರಂಗವನ್ನು ಪ್ರವೇಶಿಸಿ ನಿನ್ನ ಬುದ್ಧಿಶಕ್ತಿಯಿಂದ ಸಮಯ ಮೀರುವ ಮುನ್ನವೇ ಆ ಮಾಂತ್ರಿಕನನ್ನು ವ್ರತಭ್ರಷ್ಟನನ್ನಾಗಿ ಮಾಡು. ಹೊರಡು ರಾಮ, ಹೊರಡು. ಚಂಡಿ, ಚಾಮುಂಡಿ, ಚಂಡರೂಪಿಣಿ, ನಿನ್ನೊಡಲ ಭೀಕರ ಹಸಿವು ನಿವಾರಣೆಗಾಗಿ ಸಿದ್ಧವಾಗಿದೆ ರಸದೂಟ. ಆ ಮುತ್ತೈದೆಯ ತಲೆ ಕಡಿದು ನಿನ್ನಡಿದಾವರಿಯಲ್ಲಿ ಅರ್ಪಿಸುವೆ. ಅಣಿಮಾದಿ ಅರ್ಥಸಿದ್ಧಿಗಳು ನನ್ನದಾಗಲಿ. ಈ ಕಿಂಕಣಿ ಶರ್ಮ ಅಮರನಾಗಲಿ, ಅಪರ ಬ್ರಹ್ಮನಾಗಲಿ.